ಕನ್ನಡ ನಾಡು ಇದು ಕನ್ನಡಿಗರ ನಾಡಿಮಿಡಿತ. ಎರಡು ಗಂಟೆ ನೀವು ಎಲ್ಲಿಗೆ ಹೋಗಿದ್ರಿ? ಏನು ಮಾಡಿದ್ರಿ? ಗೊಬ್ಬರ ಬಿತ್ತಿದ್ರಾ? ನಿಮ್ಮ ಮಗ ಎಷ್ಟು ಗಂಟೆ ಬಂದು ಎಷ್ಟು ಅಂತ? ಮುಂಜಾನೆ ಹೋಗಿದ್ವಿ. ಎಷ್ಟು ಗಂಟೆಗೆ? ಮುಂಜಾನೆ 6 ಗಂಟೆಗೆ ಹಂಗೆ ಹೋಗಿದ್ವಿ. ಹೊಲ ನಿಮ್ದು ಅದು ಲೀಸಿಂಗ್ ಮಾಡಿದ್ರೆ ಅದು ಪಕ್ಕದಲ್ಲಿ ತೋಡಿದ್ರಾ? ಅದು ರೈಲ್ವೆ ಅಂತ ಗುಂಡಿ ತೋಡ್ಯಾರ. ಯಾವಾಗ ತೋಡಿದ್ದು ಅದು? ಮನೆ ತೋಡ್ಯಾರ. ನಮ್ಮ ಈಗ ಹುಡುಗ ಏನು ಕಾಲು ಜಾರಿ ಬಿದ್ದಾನ? ಅಂದ್ರೆ ನೀವು ನೋಡಿಲ್ಲ ಯಾರು? ನೋಡ್ಯಾಳ್ರಿ ನಮ್ಮನೆ ನೋಡ್ಯಾಳ, ಅವಾಗೆ ಬಂದು ತೆಗ್ದಾರ, ಅಷ್ಟ್ರಾಗಿ ಇದಾಗಿದೆ ನಮ್ಮ. ನಮಸ್ಕಾರ, ನಮ್ಮ ಹೆಸರು ಅನ್ಮೇಶ್ ನಾಯಕ್ ಸದಾಪುರ ಅಂತೇಳಿ, ವಾಲ್ಮೀಕಿ ಮಹಾಸಭಾದ ಜಿಲ್ಲಾಧ್ಯಕ್ಷರು. ಇವತ್ತು ಏನು ಕಪ್ಪುಗಳ ಗ್ರಾಮದಲ್ಲಿ ಒಂದು ದುರ್ಘಟನೆ ನಡೆದಿದೆ. ಎಂಥ ಒಂದು ದುರ್ಘಟನೆಪ್ಪ ಅಂತಂದರೆ, ಇವತ್ತು ತಂದೆ ತಾಯಿಗೆ ಭಾಳ ಸಿಡಿಲು ಬಿದ್ದಂಥ ಒಂದು ವಿಷಯ. ಏನು ಬೆಳಗಿನ ಜಾವ ತಂದೆಯವರು ಆಂಜನೇಯ ಎಂಬ ಒಬ್ಬ ರೈತ ಹೊಲಕ್ಕೆ ಗೆಳೆಯುವ ಕೆಲಸ ಮಾಡಲು ಹೊಲಕ್ಕೆ ಹೋದಂಥ ಸಂದರ್ಭದಲ್ಲಿ ಅವರು ಕಾಮನಾಗಿ ಇವತ್ತಿನ ದಿನದಲ್ಲಿ ರೈತರು ಬೆಳಗಾದರೂ ಇನ್ನೊಬ್ಬರು ಹೊಲಕ್ಕೆ ಕೂಲಿ ಕೆಲಸ ಮಾಡೋಕ್ಕೆ ಗೆಳೆಯುವ ಕೆಲಸ ಮಾಡೋಕ್ಕೆ ಹೋಗ್ಬೇಕು. ಆ ಗೆಳೆಯುವ ಕೆಲಸ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಆಂಜನೇಯವರ ಹೆಣ್ಮಕ್ಳಾದ ಪರಿಮಳಮ್ಮನವರು ಅವರಿಗೆ ಸುಮಾರು 10:30 11 ಗಂಟೆ ಸುಮಾರು 8:30 9 ಗಂಟೆ ಸುಮಾರಿಗೆ ಆ ಯಜಮಾನರಿಗೆ ಬುತ್ತಿ ಮಾಡಿ, ಇವತ್ತೇನೋ ರವಿವಾರ ಶಾಲೆ ರಜೆ ಇದ್ದ ಕಾರಣ, ರವಿವಾರ ಇದ್ದ ಕಾರಣ ತನ್ನ ಮಗನ ಕರೆಸಿ, ಮಗ ಯಶವಂತ ಎಂಬ ಮಗನ ಕರೆಸಿ, ಅಪ್ಪ ಹೋಗಿ ತಂದೆಗೆ ಹೋಗಿ ಬುತ್ತಿ ಕೊಟ್ಟು ಬಾ ಅಂತೇಳಿ ಬುತ್ತೆಲ್ಲ ರೆಡಿ ಮಾಡಿ ಹೊಲಕ್ಕೆ ಕಳಿಸಿರ್ತಾಳೆ. ಆ ಹೊಲಕ್ಕೆ ಹೋಗೋಂಥ ಸಂದರ್ಭದಲ್ಲಿ ಹುಡುಗ ಅಲ್ಲೇ ಒಂದು ರೈಲ್ವೆ ಕಾಮಗಾರಿ ನಡೀತಿರ್ತದೆ. ಸುಮಾರು ವರ್ಷದಿಂದ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇವಾಗ ಭಾಳ ದಿನಗಳಿಂದ ರೈಲ್ವೆ ಕಾಮಗಾರಿ ನಡೆದಿದೆ. ಆ ಕಾಮಗಾರಿ ನಡೆಯುವಂಥ ಸಂದರ್ಭದಲ್ಲಿ ಏನು ಈ ಶ್ರೀನಿವಾಸ್ ಅವರ ಹೊಲ ಪಕ್ಕದಲ್ಲೇ ಇವತ್ತಿನ ದಿನದಲ್ಲಿ ಇವತ್ತು ನೀವು ನೋಡ್ಬೋದು, ಮಾನವಿಯಲ್ಲಿ ರೋಡಿನ ಕೆಲಸ ಆಗಿರ್ಬೋದು, ಇದು ಏನು ರೈಲ್ವೆ ಕೆಲಸ ಆಗಿರ್ಬೋದು, ತಮ್ಮ ಮನಸ್ಸಿಗೆ ಬಂದಂತೆ ಮನಸ್ಸೋ ಇಚ್ಚೋ ಎಲ್ಲಿ ಕಾಲು ಜಾಗ ಸಿಗುತ್ತೆ ಅಲ್ಲಿ ತೋಡ್ಕೊಂಬೋದು, ತೋಡೋದು ತಮಗೆ ಬೇಕಾದಂಥ ಮಣ್ಣು ಬಳಕೆಗಾಗಿ ಅವ್ರದ್ದು ಹೊಲ ಯಾರ್ದು ಏನು ಅಂತ ಕೇಳಲಾರ್ದೆ, ಅದು ರಸ್ತೆ ಬದಿ ಇದೆನಾ, ಅಲ್ಲಿ ನಾವು ತೋಡಿದ್ರೆ ಏನಾದರೂ ಜನರಿಗೆ ಅನಾಹುತ ಆಗ್ಬೋದೇನೋ, ಇದು ಯಾವುದು ಆಲೋಚನೆ ಮಾಡಲಾರ್ದೆ ಅಲ್ಲಿ ಇವತ್ತೇನೋ ಯಶವಂತು ಅವರು ತಮ್ಮ ತಂದೆಯವರಿಗೆ ಏನು ಬುತ್ತಿ ಕೊಡಲು ಹೋಗೋಂಥ ಸಂದರ್ಭದಲ್ಲಿ ಅವರ ಒಂದು ಹೊಲಕ್ಕೆ ಹೋಗುವಂಥ ದಾರಿ ಸನಿ ಪಕ್ಕದಲ್ಲೇ ಸುಮಾರು 15 ಅಡಿ ಒಳಗಡೆ ಆ ಮಣ್ಣಿಗೋಸ್ಕರ ಪಕ್ಕದಾಗ ಒಂದು ಇದು ಮಾಡಬೇಕಂತೇಳಿ ಫೂಲ್ ಮಾಡಬೇಕಂತೇಳಿ ಒಂದು ಮಣ್ಣು ತೋಡಿರ್ತಾರೆ, 15 ಅಡಿ ಮಣ್ಣು ತೋಡಿರ್ತಾರೆ, ತೋಡಿರ್ತಾರೆ. ಆ ತೋಡಿದ ಮೇಲೆ ಮೊನ್ನೆ ತಮಗೆಲ್ಲರೂ ಗೊತ್ತಿರುವಾಗ ಸುಮಾರು ಒಂದು 2-3 ದಿನದಿಂದ ಒಂದು ಚಲೋ ಮಳೆ ಆಯಿತು. ಮಳೆ ಆದಮೇಲೆ ಅದ್ರ ತುಂಬ ನೀರು ತುಂಬಿಡ್ದು, 15 ಅಡಿ ತುಂಬ ನೀರು ತುಂಬಿದ್ದಾವೆ. ಆ ನೀರು ತುಂಬಿದ್ದನ್ನು ಗೊತ್ತಿದ್ದು ಕೂಡ ಅಲ್ಲೇ ಕಾಮಗಾರಿ ಮಾಡ್ತಿದ್ರು ಕೂಡ ಆ ರಸ್ತೆಗೆ ಸರಿಸುಮಾರು ಭಾಳಷ್ಟು ಜನ ಬೆಳಕಾದ್ರೆ ರೈತರು ಅದೇ ದಾರಿಗೆ ಓಡಾಡ್ತಾರೆ. ಎಷ್ಟೇ ಜನ ರೈತರು ರಿಕ್ವೆಸ್ಟ್ ಮಾಡಿದ್ರು ಕೂಡ, ನಾವು ರಾತ್ರಿ ಹೊತ್ತು ಬರ್ತೀವಿ, ಸೀದಾ ದಾರಿಗೆ ತೋಡಿಬಿಟ್ರಿ, ನೀವು ಈ ದಾರಿಗೆ ತೋಡ್ರಿ, ಒಂದೊಂದು ಸತಿ ರಾತ್ರಿಲಿ ತೆಗ್ಗೈತಂತ ಕಾಣಂಗಿಲ್ಲ, ನೀರೈತಂತ ಕಾಣಂಗಿಲ್ಲ, ನಮಗೆ ಇದಕ್ಕೆ ಏನಾದರೂ ಒಂದು ಮಾಡಿ ಕೊಡ್ರಂತ ಎಷ್ಟೋ ಸಾರಿ ರೈತರು ಆಗಿರ್ಬೋದು, ಆ ಏರಿಯಾಕ್ಕೆ ತಿರುಗಾಡ್ತಕ್ಕಂಥ ಜನರುಗಳಾಗಿರ್ಬೋದು, ಎಲ್ಲ ಕೂಲಿ ಕಾರ್ಮಿಕರಾಗಿರ್ಬೋದು, ಯಾರೇ ಮನವಿ ಮಾಡಿದರೂ ಕೂಡ ಇದುವರೆಗೂ ಅದು ಆ ತೆಗೆಗೊಂದು ಮುಂಜಾಗ್ರತವಾದಂಥ ಒಂದು ಬೋರ್ಡ್ ಆಗಲಿ, ಇಲ್ಲಿಗೆ ಸೇಫ್ಟಿಯಾಗಿ ಅಲ್ಲಿ ಏನಾದರೂ ಒಂದು ಒಂದು ಕಟ್ಟಿಗಳು ಕಟ್ಟೋದಾಗಲಿ, ಒಂದು ಪರದೆ ಕಟ್ಟೋದಾಗಲಿ ಇವತ್ತು ಯಾವುದೇ ರೀತಿಯಿಂದ ಮಾಡಿರೋಂಗಿಲ್ಲ. ಆ ಒಂದು ಅವೈಜ್ಞಾನಿಕ ಕೆಲಸದಿಂದಾಗಿ ಇವತ್ತು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಏನು ರೈಲ್ವೆ ಕಾಮಗಾರಿ ನಡೆದು ಇವತ್ತು ಅಲ್ಲಿ ಇಂಜಿನಿಯರ್ಗಳ ಬೇಜವಾಬ್ದಾರಿತನದಿಂದಾಗಿರ್ಬೋದು, ಆಮೇಲೆ ಗುತ್ತೇದಾರಗಳ ಬೇಜವಾಬ್ದಾರಿತನಗಳಿಂದಾಗಿರ್ಬೋದು, ಮತ್ತು ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಬೇಜವಾಬ್ದಾರಿತನದಿಂದ ಇವತ್ತು 8 ವರ್ಷದ ಮಗನನ್ನು ಕಳ್ಕೊಂಡು ಇವತ್ತು ಭಾಳ ದುಃಖದಲ್ಲಿದ್ದಾರೆ. ಇವತ್ತು ಯಾಕಪ್ಪ ಅಂದರೆ ಈ ಇಂಥ ಒಂದು ಸಣ್ಣವರಿಂದ ಮಗನ ಓದಿಸಿ ನನ್ನ ಮಗ ಬೆಳೆದನಂತೇಳಿ ಭಾಳ ಖುಷಿಯಾದಂಥ ಸಂದರ್ಭದಲ್ಲಿ ಈ ಥರ ಅನ್ಯಾಯವಾದಂಥ ಒಂದು ತೆಗ್ಗು ಕುಣಿಗೆ ಬಲಿಯಾಗಿ ಇವತ್ತು ಆ ಒಂದು ಜೀವಕ್ಕೆ ಯಾರು ಹೊಣೆ? ಯಾಕಂದರೆ ಆ ಸುತ್ತಮುತ್ತ ಇವತ್ತು ಎಲ್ಲಿಂದ ವರ್ಗ ಚಾಲಾಗ್ಯದ ಅಲ್ಲಿಂದ ನೀವು ಎಲ್ಲಿಂದನೇ ನೋಡ್ಕೊಂತ ಹೋಗ್ರಿ,
ಆ ದಾರಿ ಸುತ್ತಾಗಲಿ ಆ ರೈಲ್ವೆ ಏನು ಟ್ರ್ಯಾಕ್ ಹೋಗಿದೆ ಅದ್ರ ಪಕ್ಕದಾಗೆ ಸಿಕ್ಕಂಗೆ ತಮಗೆ ಮನಸ್ಸ ಇಚ್ಛೆ ದೊಡ್ಡ ದೊಡ್ಡ ತೆಗ್ಗುಗಳು ತೋಡೋದು ಮತ್ತು ಅಲ್ಲಿ ಕಾಮಗಾರಿ ಮುಗಿಯೋದು ಮತ್ತೆ ಮುಂದಕ್ಕೆ ಹೋಗ್ಬಿಡೋದು. ಹೌದು, ಆ್ಯಕ್ಚುಲಿ ಅದ್ರ ಮುಚ್ಚಬೇಕು, ಇಲ್ಲ ಅಲ್ಲಿ ಏನಾದರೂ ಒಂದು ಸೇಫ್ಟಿ ಮಾಡಬೇಕು, ಅದು ಯಾವುದೋ ಅವರು ಪರಿಗಣಿಸಂಗಿಲ್ಲ. ಏನನ್ನ ಮಾತಾಡಿದ್ರೆ ಭಾಳ ಏಕವಚನದಲ್ಲಿ ಮಾತಾಡೋದು. ಇವೆಲ್ಲ ನಮ್ಮ ರೈತರೆಲ್ಲ ಆಲ್ಮೋಸ್ಟು ಈ ಕಡೆ ಮಾತಾಡೋದು ಹಿಂದಿ ಆ್ಯಂಡ್ ಕನ್ನಡ ಮಾತಾಡ್ತಾರೆ. ಇವ್ರು ಏನನ್ನ ಮಾತಾಡಿದ್ರೆ ಅವ್ರು ಒಂಥರ ಹುಚ್ಚರು ಮಾತಾಡ್ತಾರೆ ನಮ್ಮ ಲೆಕ್ಕದಾಗ, ತಲೆಗೆ ಹಾಕ್ಲಾರ್ದಂಗೆ ಸೀದಾ ಹೋಗ್ಬಿಡೋದು. ಯಾರಿಗೆ ಏನು ಏನಾಗಿದೆ ಅಲ್ಲಿ ಅವ್ರು ಏನಂದ್ರು ಅಂತ ಯಾರನ್ನೂ ಕೇಳೋಂಗಿಲ್ಲ. ಅದ್ರ ಜೊತೆಗೆ ಏನು ಈ ಲೋಕಲ್ ಅವರು ಕೆಲವು ಜನ ಅವ್ರ ಜೊತೆಗೆ ಸೂಪರ್ವೈಸರ್ ಆಗಿ ಅವರಾಗಿ ಕೆಲಸ ಮಾಡ್ತಾರೆ, ಅವರನ್ನಾಗಿ ತಿಳಿಸಿ ಹೇಳಿಬಿಟ್ಟು ಇವತ್ತು ಈ ಒಂದು ದುರ್ಘಟನೆಗೆ ತಡೆಗಟ್ಟುವಂಥ ಕೆಲಸ ಮಾಡಬೇಕಾಗಿತ್ತು. ಇದು ಭಾಳ ಅನ್ಯಾಯ ಆಗ್ಯದ. ಇವತ್ತು 8 ವರ್ಷದ ಬಾಲಕ, ಏನು ಸಾಲಿ ಓದ್ತಕ್ಕಂಥ 8 ವರ್ಷದ ಬಾಲಕ ಇವತ್ತು ಜೀವ ಕಳ್ಕೊಂಡಿದ್ದಾನೆ. ಇಡೀ ಕುಟುಂಬ, ಕಪ್ಪುಗಲ್ ಗ್ರಾಮದ ನಮ್ಮ ಸಮಾಜದ ಕುಟುಂಬ, ಇದು ಕಪ್ಪುಗಲ್ ಗ್ರಾಮಸ್ಥರು ಭಾಳಷ್ಟು ದುಃಖದಲ್ಲಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಏನು ಇಂಜಿನಿಯರ್ಗಳಾಗಿರ್ಬೋದು, ಗುತ್ತಿಗೆದಾರಗಳಾಗಿರ್ಬೋದು, ಆಮೇಲೆ ಅಲ್ಲಿ ವರ್ಕ್ ಮಾಡ್ತಕ್ಕಂಥ ಸಿಬ್ಬಂದಿ ವರ್ಗದವರು ಯಾರೇ ಆಗಿರ್ಬೋದು, ಕೂಡಲೇ ಅವ್ರನ್ನೆಲ್ಲರನ್ನ ಸಸ್ಪೆಂಡ್ ಮಾಡಿ ಕಾನೂನು ಕ್ರಮವಾಗಿ ಅವ್ರ ಮೇಲೆ FIR ದಾಖಲೆ ಮಾಡಿಸ್ಬೇಕು. ಆಮೇಲೆ ಸಂಬಂಧಪಟ್ಟ ಗುತ್ತಿಗೆದಾರನ ಲೈಸೆನ್ಸನ್ನು ರದ್ದು ಮಾಡಬೇಕು, ಅವ್ರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. ಅದೇ ರೀತಿ ಇಂಜಿನಿಯರನ್ನು ತೆಗೆದುಹಾಕಬೇಕು. ಆಮೇಲೆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಮಾತಾಡಿ ಕೂಡಲೇ ಆ ಕುಟುಂಬಕ್ಕೆ ಪರಿಹಾರ ಒದಗಿಸ್ಬೇಕು. ಅದರ ಜೊತೆಗೆ ಇನ್ನೊಂದೇನಪ್ಪ ಅಂದರೆ, ಸಂಬಂಧಪಟ್ಟ ಮಾನ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಅಂಬೈ ಸಾವ್ಕರರಾಗಿರ್ಬೋದು, ಸಚಿವರಾಗಿರ್ಬೋದು, ಕೂಡಲೇ ಆ ಬಡ ಕುಟುಂಬಕ್ಕೆ ಭೇಟಿ ನೀಡಿ ಆ ಕುಟುಂಬದ ಜೊತೆಗೆ ನಿಲ್ಲಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮನವಿ ಮಾಡಿಕೊಳ್ಳುತ್ತೇನೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.